ಮುಂದೆ ನಿಂತರೆ ಅವರ ಹಿಂದೆ ನೂರಾರು ಜನ ಸದಾ ಸಿದ್ಧವಾಗಿರ್ತಾರೆ. ಜನ್ಮದ ನಾಯಕರು, ಹುಟ್ಟು ನಾಯಕರು ಅವರು. ತುಂಬ ವಿನಯಶೀಲ. ಅವ್ರ ಮಾತಿನಲ್ಲಿ ಗರ್ವದ ಸೊಕ್ಕಿನ ಛಾಯೆ ನೆರಳು ಕಾಣೋದಿಲ್ಲ. ಅವರು ಕನ್ನಡದ ಒಬ್ಬ ಕ್ರಿಯಾಶೀಲ, ಒಂದು ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ. ಕನ್ನಡದ ದಿಗಂತದಲ್ಲಿ ಒಂದು ಹೊಸ ಆಶಾಕಿರಣವಾಗಿ ಮೂಡಿ ಬಂದರು. ಅವರೊಬ್ಬರು ಕನ್ನಡದ ಕಂಠೀರವ ಅಂದ್ರೆ ತಪ್ಪಾಗಲಾರದು. ಸೂಪರ್ಮ್ಯಾನ್ ಥರ ಅವರು ಹೇಳೋಕೆ ಇಷ್ಟಪಡ್ತೀನಿ. ಕರ್ನಾಟಕಕ್ಕೆ ಒಂದು ಕಳಸ, ಒಂದು ಕಣ್ಮಣಿ ಇದ್ದಂಗಿದ್ದಾರೆ. ಒಂಥರ ನಮಗೂ ಒಂಥರ ದೇವರಿದ್ದಂಗೆ. ಅವ್ರ ಹೆಂಡತಿ ಆಗಿರೋದಕ್ಕೆ ನಂಗೆ ತುಂಬಾನೇ ಹೆಮ್ಮೆ. 365 ದಿನ ಕೂಡ ಕನ್ನಡಿಗ ಕರ್ನಾಟಕದ ವಿಚಾರವಾಗಿ ಏನಾದರೂ ಜಪ ತಪ ಮಾಡ್ತಾರೆ ಅಂದರೆ ಅದು ನಮ್ಮ ಅಧ್ಯಕ್ಷರು. ಗುಡುಗುಡುಗುವ ಸಿಂಹದ ಮರಿ ಕಣಕಣದಲ್ಲೂ ಕನ್ನಡ ಸಿರಿ, ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ, ಬಡಿದೆಚ್ಚರಿಸಿ ಸಿಡಿದಬ್ಬರಿಸಿ ಎದುರಾಳಿಯ ಎದೆ ನಡುಗಿಸಿ ಬಂದ್ರು ನಾರಾಯಣ ಗೌಡ್ರು, ಗೌಡ್ರು ನಾರಾಯಣ ಗೌಡ್ರು.